ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಶಿವರಾಮೇಗೌಡರಿಗೆ ಸುಸ್ತಾಗಿರುತ್ತೆ ಅಂತ ಮೋಹನ ಅವ್ರ ಕಾಲೊತ್ತಾ ಕೂತಿರ್ತಾಳೆ. ಆಗ್ಲೇ ಭದ್ರೇಗೌಡ ಅಪ್ಪಯ್ಯ ಅಂತ ಬರ್ತಾನೆ. ಏನು ಮಗ ಬಾ ಅಂತ ಕರೆದ ತಕ್ಷಣ, ಏನು ಎಲ್ಲ ಕೆಲಸ ನಾನೇ ಮಾಡಬೇಕು ಅಂತ ಎಲ್ಲ ಕಡೆ ನೀನೇ ಓಡಾಡ್ತಾ ಇದ್ರೆ ಇನ್ನೇನಾದೀತು ಅವ್ವ, ಸರಿ ನೀನು, ನಾನು ಕಾಲು ಒತ್ತೀನಿ ಅಂತ ಭದ್ರೇಗೌಡ ಕಾಲು ಒತ್ತಾ ಇರ್ತಾನೆ. ನಂತರ ಏನು ಮಗ ಇಲ್ಲಿ ಗಂಟ ಬಂದಿದೆಯಾ, ಏನು ಸಮಾಚಾರ ಅಂತ ಕೇಳ್ತಾರೆ. ಅದಕ್ಕೆ ಏನಪ್ಪಯ್ಯ ಅಂತ ಮತ್ತೆ ತಿರುಗಿ ನೋಡ್ಬಿಟ್ಟು, ಅಲ್ಲ ನೀನು ನನ್ನ ರೂಮ್ ಗಂಟ ಬಂದಿದ್ಯಾ ಅಂದರೆ ಏನೋ ಮುಖ್ಯವಾದ ವಿಚಾರ ಮಾತಾಡೋಕ್ಕೆ ಅಂತ ಬಂದಿರ್ತೀಯ, ಏನು ವಿಚಾರ ಹೇಳು ಅಂದ ತಕ್ಷಣ, ವಿಚಾರ ಏನೋ ಮುಖ್ಯವಾದಿದೆ ಅಪ್ಪಯ್ಯ, ಆದರೆ ಅದು ಹೆಂಗೆ ಹೇಳೋದು ಅಂತ ಗೊತ್ತಾಯ್ತಾ ಇಲ್ಲ ಅಂತ ಕೇಳ್ತಾ ಇರ್ತಾನೆ. ನಂತರ ನನಗೆ ಹೇಳೋ ಕೆಲಸ ನನಗೆ, ಚಿಕ್ಕಪ್ಪ ಮಾಡೋ ಕೆಲಸ ಅವ್ರವ್ರಿಗೆ ಬಿಟ್ಟರೆ ನೀನು ಒಸಿ ಆರಾಮಾಗಿರ್ಬೋದಿಲ್ಲ ಅಪ್ಪಯ್ಯ, ಎಲ್ಲ ಕೆಲಸನೂ ನೀನೇ ಮಾಡ್ತೀಯ ಅಂದಿದ್ದಕ್ಕೆ, ಮಂತ್ರಿಗಿರಿ ಬಿಟ್ಟು ಬೇರೆ ಇನ್ನೇನು ಕೆಲಸ ಇದ್ದಿತ್ತಲ್ಲ ನನಗೆ, ಅದು ಬಿಡು, ಬಂದ ವಿಚಾರ ಏನು ಅಂತ ಹೇಳು ಅಂದ ತಕ್ಷಣ, ಹೆಂಗೆ ಹೇಳೋಕ್ಕೆ ಅಂತ ಗೊತ್ತಾಯ್ತಾ ಇಲ್ಲ ಅಪ್ಪಯ್ಯ ಅಂದಿದ್ದಕ್ಕೆ, ನೀನು ಇಷ್ಟು ವರ್ಷ ಗಂಟ ನೋಡ್ಕೊಂಬಂದಿದೀಯಾ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೀಯಾ, ಅದೇನೇ ವಿಚಾರ ಇದ್ದರೂ ನೇರವಾಗಿ ಹೇಳು, ನಿನಗೋಸ್ಕರ ನೀ ಏನು ಇಲ್ಲಿ ಗಂಟ ಕೇಳ್ದವನೇ ಅಲ್ಲ ಅಂದ ತಕ್ಷಣ, ಅಪ್ಪಯ್ಯ ನಾನೇನೋ ಒಂದು ಕೇಳ್ತೀನಿ, ಆದರೆ ದೇವರು ವರ ಕೊಟ್ಟಂಗೆ ನೀನು ಕೊಡ್ತೀಯಾ ಅಂತ ಕೇಳಿದಾಗ, ಪೀಠಕ್ಕೆ ಎಲ್ಲ ಸಾಕು ಮಗನೇ, ಏನಂತ ಕೇಳು ಅಂದಿದ್ದಕ್ಕೆ, ಏನಿಲ್ಲ ಅಪ್ಪಯ್ಯ, ವಿದ್ಯಾ ಡಾಕ್ಟ್ರು ಓದಬೇಕು ಅಂತವಳೆ, ಅದು ಅಲ್ಲದೆ ಅವಳು ಈ ಕನಸನ್ನು ಚಿಕ್ಕ ವಯಸ್ಸಿಂದ ಕಾಣ್ತಾ ಬಂದಿದ್ದಾಳೆ, ನಮ್ಮ ಹಟ್ಟಿನಲ್ಲಿ ಮಾಡಿರೋ ನಿಯಮದಿಂದ ಅವಳು ಕನಸು ಅದಕ್ಕಿಂತ ಮೊದಲೇ ಕಂಡಿರೋದು, ಅದು ಅಲ್ಲದೆ ಅವಳು ರಾತ್ರಿ ಹಗಲು ಒಂದೇ ಶಾನೆ ಕಷ್ಟಪಟ್ಟು ರ್ಯಾಂಕಲ್ಲಿ ಬಂದವಳೆ, ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗೋವಳಲ್ಲ ಅಪ್ಪಯ್ಯ, ಅದಕ್ಕೆ ನಾನು ಗಂಡನಾಗಿ ಅವಳ ಆಸೆಗಳಿಗೆ ಬೆನ್ನೆಲುಬಾಗಿರ್ಬೇಕಲ್ವೇ, ಅವಳು ಬೇರೆ ಏನು ಕೇಳಿಲ್ಲ ಅಪ್ಪಯ್ಯ ನನ್ನ ಹತ್ರ, ಈ ವಿಷಯ ಕೇಳಿದಾಗ ಗಂಡನಾಗಿ ನಾನು ಅವಳಿಗೆ ಬೆನ್ನೆಲುಬಾಗಿ ನಿಂತು ಓದಿಸ್ಬೇಕು ಅಂತ ಆಸೆ ಪಡ್ತಾವ್ನಿ, ಆದರೆ ನಿನ್ನ ವಿರುದ್ಧವಾಗಿ ಹೋಗಬೇಕು ಅಂತಲ್ಲ, ಅದಕ್ಕೆ ಈಗಲೇ ಏನು ಹೇಳಬೇಕು ಅಂತಿಲ್ಲ ಅಪ್ಪಯ್ಯ, ಯೋಚನೆ ಮಾಡಿ ನಿಧಾನಕ್ಕೆ ಹೇಳು ಅಂತ ಹೇಳಿ ಭದ್ರೇಗೌಡ ಇಂದ ಹೊರಡ್ತಾನೆ. ಇತ್ತ ವಿದ್ಯಾ ರೂಮಲ್ಲಿ ಕೂತ್ಕೊಂಡು ಅವ್ರ ಯಜಮಾನ್ರು ಮಾತಾಡಿರೋದನ್ನ ನೆನೆಸ್ಕೊಂಡು ಚಿಂತೆ ಮಾಡ್ತಾ ಕೂತಿರ್ಬೇಕಾದ್ರೆ ಭದ್ರೇಗೌಡರು ಅಮ್ಮಿ ಅಂತ ಖುಷಿಯಿಂದ ಬಂದು ಅವಳನ್ನ ಗಿರ್ಗಿಟ್ಲೆ ಆಡಿಸ್ತಾರೆ. ಅಯ್ಯೋ, ನನಗೆ ನಿನ್ನ ಹೊಟ್ಟೆನಲ್ಲಿ ಮಗು ಇರೋದೇ ಮರ್ತೋಗಿತ್ತು, ತೊಂದರೆ ಏನಾದರೂ ಆಯಿತಾ ನನ್ನ ಮಗಳಿಗೆ ಅಂತ ಕೇಳ್ತಾನೆ. ಅದಕ್ಕೆ ಏನಿಲ್ಲ, ನಾನೇನು ಜಾಸ್ತಿ ತಿರುಗಿಸಿಲ್ಲ ಅಲ್ಲ ಬಿಡು, ಏನು ಆಗಿರೋಕ್ಕಿಲ್ಲ, ಒಂದು ಸಂತೋಷದ ವಿಚಾರ ಇದೆ ಕಣಮ್ಮಿ ಅಂತ ಹೇಳಿದ ತಕ್ಷಣ, ಏನು ಗೌಡ್ರೆ ಅದು ಅಂತ ಕೇಳ್ತಿರ್ತಾಳೆ. ಏನಿಲ್ಲ, ಅಪ್ಪಯ್ಯನ ಹತ್ರ ನಿನ್ನ ಡಾಕ್ಟ್ರು ಓದಿಸೋ ಬಗ್ಗೆ ಮಾತಾಡಿದೆ ಅಂತ ಹೇಳ್ತಾನೆ. ಅದಕ್ಕೆ ಮಾವಯ್ಯ ಏನು ಹೇಳಿದ್ರು ಗೌಡ್ರೆ ಅಂತ ಗಾಬರಿಯಿಂದನೇ ಕೇಳ್ತಾಳೆ. ಅಷ್ಟ್ಯಾಕೆ ಗಾಬರಿ ಆಗ್ತೀಯಾ, ಅಪ್ಪಯ್ಯ ಇಲ್ಲಿ ಗಂಟ ನಾನು ಏನು ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ, ಎಲ್ಲ ನಡೆಸ್ಕೊಟ್ಟಿದ್ದಾರೆ, ಇದನ್ನು ಕೂಡ ನಡೆಸ್ಕೊಡ್ತಾರೆ, ಅವರಿಂದ ವಿಷಯ ಮುಚ್ಚಿಟ್ಟು ಓದಿಸ್ಬೇಕು ಅಂತ ನನಗೇನು ಆಸೆ ಇಲ್ಲ, ಆದರೆ ಆಮೇಲೆ ಗೊತ್ತಾದರೆ ಈ ವಿಚಾರ ತಿಳಿದು ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ಅಪ್ಪಯ್ಯನಿಗಿಲ್ಲ ಅಲ್ವೇ, ಅದಕ್ಕೆ ನೇರವಾಗಿ ಹೋಗಿ ಮಾತಾಡ್ಬಿಟ್ಟು ಬಂದಿದ್ದೀನಿ, ಅವರು ಒಪ್ಪಿಗೆ ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ, ನಾನು ನಿನ್ನನ್ನು ಡಾಕ್ಟ್ರು ಓದಿಸ್ತೀನಿ ಕಣಮ್ಮಿ, ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಬೆಳಿಗ್ಗೆ ಮಾರನೇ ದಿನ ಬುಡ್ಬುಡ್ಕೆ ಅವನು ಬಂದು ಈ ಮನೆ ವಂಶದ ಕುಡಿ ಮೇಲೆ ಭಾರ ಕುಂತೈತೆ ಅಂತ ಬುಡ್ಬುಡ್ಕೆ ಮಾಡ್ಕೊಂಬರ್ತಾ ಇರಬೇಕಾದ್ರೆ ಅಮ್ಮಮ್ಮ ವಾಕಿಂಗ್ ಮಾಡ್ತಾ ಇರ್ತಾರೆ. ಅದನ್ನು ಕೇಳಿಬಿಟ್ಟು ಒಂದು ಕ್ಷಣ ಗಾಬರಿ ಆಗ್ತಾರೆ. ಅಷ್ಟರಲ್ಲೇ ವಾಚ್ಮ್ಯಾನ್ ಬಂದ್ಬಿಟ್ಟು ಅವ್ರನ್ನ ಬೈದು ಕಳಿಸ್ತಾ ಇರ್ತಾರೆ. ಹೋಗಪ್ಪ, ಇದು ಮಿನಿಸ್ಟ್ರ್ ಮನೆ, ಇಲ್ಲಿ ಯಾಕೆ ಬಂದಿದೆಯಾ ಹೋಗು ಅಂದಾಗ, ನಾನಾಗೆ ಬಂದಿಲ್ಲ ಕಣಪ್ಪ, ಆ ತಾಯಿ ಕಳಿಸೋಳೆ ಅಂತ ಹೇಳ್ತಾ ಇರ್ತಾನೆ. ಇದೆಲ್ಲ ಕೇಳಿಸ್ಕೊಂಡು ಅಮ್ಮಮ್ಮ ಪೊಲೀಸಪ್ಪ ಅವರನ್ನು ಒಳಗಡೆ ಬಿಡು ಅಂತ ಹೇಳಿದಾಗ, ಆಯಿತು ಅಮ್ಮವರೇ ಕರಿತಾ ಇದ್ದಾರೆ ಹೋಗು ಅಂದ ತಕ್ಷಣ, ಏನೋ ಹೇಳ್ತಾ ಇದ್ದೀಯಲ್ಲಪ್ಪ ನಮ್ಮ ವಂಶದ ಕುಡಿ ಬಗ್ಗೆ ಅಂತ ಕೇಳ್ತಾಳೆ. ಅದಕ್ಕೆ ಏನಿಲ್ಲ ಕಣವ, ನಿಮ್ಮ ವಂಶದ ಕುಡಿ ಮೇಲೆ ತುಂಬ ಭಾರ ಇದೆ, ಅದಕ್ಕೆ ಕಂಟಕ ಇದೆ ಅಂತೆಲ್ಲ ಹೇಳ್ತಾ ಇರ್ತಾನೆ. ಇದೇ ಹೇಗೆ ನಂಬೋದು ಅಂತ ಅಮ್ಮಮ್ಮ ಮೊದಲು ಕೇಳಿದಾಗ, ಈ ಮನೆಯಲ್ಲಿ ಒಬ್ಬ ಸೆರ್ಗಿ ಕೈ ಹಾಕಿ ಈಗ ತಾನೇ ಮನೆಗೆ ಬಂದು ಸೇರಿದ್ದಾನೆ ಅಂತ ಹೇಳಿದಾಗ ಅಮ್ಮಮ್ಮ ಅವನ ಮಾತನ್ನು ನಂಬ್ಕೊಂಡು ತುಂಬ ಗಾಬರಿ ಆಗ್ತಾಳೆ. ನಂತರ ದಿಟ ಹೇಳಪ್ಪ, ಇದು ಎಂಥ ಕಂಟಕ, ಇದಕ್ಕೇನಾದರೂ ಪರಿಹಾರ ಇದ್ದಿತ್ತಲ್ವೇ ಅಂತ ಕೇಳ್ತಾ ಇದ್ದಂಗೆ ಕ್ವಾಟ್ಲೆ ಬಂದ್ಬಿಟ್ಟು, ಅಮ್ಮಮ್ಮ ಬೆಳಗ್ಗೆ ಇಂಥವರೆಲ್ಲ ದುಡ್ಡುಗೋಸ್ಕರ ಏನು ಬೇಕಾದ್ರೂ ಹೇಳಕ್ಕೆ ಬರ್ತಾರೆ, ಅತ್ತಿಗೆಮ್ಮ ಬಸ್ರಿ ಅಂತ ಇಡೀ ಊರವ್ರಿಗೆಲ್ಲ ಗೊತ್ತು, ಅದನ್ನೇ ಬಂಡವಾಳ ಮಾಡ್ಕೊಂಡು ಬಂದವನೇ, ಹೋಗಪ್ಪ ಅಂತ
ಹೇಳಿದಾಗ ಅಮ್ಮಮ್ಮ ಕ್ವಾಟ್ಲೆ ತಡಿಲ್ಲ ಅಂತ ನಿಂದ್ರಿಸ್ಬಿಟ್ಟು ನಂತರ ಏನಪ್ಪ ಇದಕ್ಕೆ ಪರಿಹಾರ ಏನಾದರೂ ಇದ್ದರೆ ಹೇಳು ಅಂತ ಕೇಳಿದಾಗ ಏನಿಲ್ಲ ಕಣವ್ವ, 9 ಜನ ಗರ್ಭಿಣಿಯರಿಗೆ ಕರೆದು ಶ್ರೀಮಂತ ಮಾಡಿ ಉಡಿ ತುಂಬಿ ಕಳಿಸಿದರೆ ಮಂಜಿನಾಗೆ ಕರಗೋಗುತ್ತೆ ನಿಮಗೆ ಬಂದಿರೋ ಕಂಟಕ ಎಲ್ಲ ಅಂತ ಹೇಳಿದಾಗ ಇಷ್ಟೇ ತಾನೇ, ಇಷ್ಟು ಮಾಡಿದರೆ ಮುಂದೆ ಯಾವುದು ತೊಂದರೆ ಆಗೋಕ್ಕಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲ ಕಣವ್ವ, ದೇವ್ರ ಮೇಲೆ ಭಾರ ಹಾಕು, ದೇವ್ರನ ಮೇಲೆ ನಂಬಿಕೆ ಇಟ್ಟು ಇಷ್ಟು ಕೆಲಸ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ನಂತರ ಅಮ್ಮಮ್ಮ ಅವನಿಗೆ ಹೊಸಿ ದುಡ್ಡು ಕೊಡ್ಲಕ್ಕಾಟ್ಲೆ ಅಂತ ಹೇಳಿದ ತಕ್ಷಣ ದುಡ್ಡು ಕೊಟ್ಟು ಅವನನ್ನು ನಡಿ ಆಯ್ತಲ್ಲ ನಿನ್ನ ಕೆಲಸ ಅಂತ ಕಳಿಸ್ತಾರೆ. ಆಗ ಹಿಂದೆಗಡೆನೇ ಈಶ್ವರಿ ಚಿತ್ರನೂ ಬಂದು ನಿಂತಿರ್ತಾರೆ. ಅವ್ರು ಹೋಗಿದ್ದಾದಮೇಲೆ ಅವ್ರಿಗೆ ಸನ್ನೆ ಮಾಡಿ ಹೋಗು ಅಂತ ಕಳಿಸ್ತಾಳೆ. ಈಶ್ವರಿ ಮತ್ತು ಚಿತ್ರನೇ ಪ್ಲ್ಯಾನ್ ಮಾಡಿಬಿಟ್ಟು ಬುಡ್ಬುಡಿಕೆ ಅವನ ಕಡೆಯಿಂದ ಈ ಥರ ಎಲ್ಲ ಹೇಳಿಬಿಟ್ಟು ವಿದ್ಯಾನ ಹೇಗಾದರೂ ಮಾಡಿ ಎಕ್ಸ್ಪೋಸ್ ಮಾಡಬೇಕು ಅಂತಲೇ ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಬುಡ್ಬುಡಿಕೆ ವೇಷದಲ್ಲಿ ಒಬ್ಬನ್ನ ಕಳಿಸ್ಬಿಟ್ಟು ಇಷ್ಟು ಎಲ್ಲ ಹೇಳಿ ಅವ್ರನ್ನ ಮನೆಯವರೆಲ್ಲರನ್ನೂ ಭಯಪಡಿಸ್ತಾ ಇರ್ತಾರೆ. ಆಗ ಚಿತ್ರ ಅಲ್ಲ ಕಣವ್ವ, ಅವಳು ಬಂಡವಾಳ ಇಲ್ಲೇ ಹಟ್ಟಿನಲ್ಲೇ ಹೇಳಿ ಬಯಲು ಮಾಡ್ಬೋದಿತ್ತಲ್ವೇ, ಬುಡ್ಬುಡಿಕೆ ಕಡೆಯಿಂದ ಯಾಕವ್ವ ಹೇಳಿಸ್ದೆ ಅಂದಾಗ ಅಲ್ವೇ ನಿಮ್ಮ ದೊಡ್ಡಪ್ಪ ಮತ್ತು ವಿದ್ಯನ್ ಮರವಾದೆ ಹಟ್ಟಿಯವ್ರ ಮುಂದೆ ಹೋದರೆ ಸರಿಗಿರಕ್ಕಿಲ್ಲ, ಇಡೀ ಊರವ್ರ ಮುಂದೆ ಅವಮಾನ ಆಗಿ ಆ ಅವಮಾನ ತಾಳಲಾಗದೆ ಆ 3 ಅಡಿನ ಈ ಹಟ್ಟಿಯಿಂದ ಬಿಟ್ಟು ಓಡಿಸ್ಬೇಕು ಅಂತ ಕಣೆ ಇಷ್ಟೆಲ್ಲ ಮಾಡ್ತಾ ಇರೋದು ಅಂತ ಈಶ್ವರಿ ಹೇಳ್ತಾ ಇದ್ದಾಗ ಚಿತ್ರ ಖುಷಿಯಿಂದ ನಾನು ಅದಕ್ಕೆ ಕಣವ್ವ ಹೇಳೋದು ನಿಂದು ಚಾಣಕನ ತಲೆ ಅಂತ ಹೇಳ್ತಾಳೆ. ಅಮ್ಮಮ್ಮ ಹಟ್ಟಿಯವ್ರನ್ನೆಲ್ಲ ಕೇಳಿಸ್ಬಿಟ್ಟು ಈ ಥರ ಹೇಳಿದ ಬುಡ್ಬುಡಿಕೆ ಅಂತ ಗಾಬರಿ ಆಗಿರ್ತಾಳೆ. ಏನು ಕಣ ಶಿವರಾಮ ಮಾಡೋದು, ನಮ್ಮ ಔಷಧ ಕುಡಿಗೆ ಕಂಟಕ ಅಂತ ಹೇಳ್ದಾಗಿಂದ ನನಗೆ ಒಂಚೂರು ಸಮಾಧಾನ ಇಲ್ಲ ಅಂತ ಹೇಳ್ತಿದ್ರೆ ಚಿತ್ರ ಈಶ್ವರಿ ಮಾತ್ರ ಖುಷಿ ಪಡ್ತಾ ಇರ್ತಾರೆ. ಆಗ ಈ ಏನೋ ಬುಡ್ಬುಡಿಕೆ ಹೇಳಿದ್ದಾನೆ ಅಂತ ತಾತ್ಸಾರ ಮಾಡಬೇಡ ಕಣ ಶಿವರಾಮ ಅಂದಿದ್ದಕ್ಕೆ ಈಗೇನವ್ವ ಅದಕ್ಕೆ ಪರಿಹಾರನೂ ಕೂಡ ಹೇಳಿದಾರಲ್ವೇ, ಮಾಡಿಸಿದ್ರಾಯ್ತು ಬಿಡು, ಯಾಕೆ ಇಷ್ಟೊಂದು ಚಿಂತೆ ಮಾಡಿಯಾ ಗೋವಿಂದ, ಅದೇನು ಮಾಡಬೇಕು ಎಲ್ಲ ಮಾಡಿಸು ಅಂತ ಹೇಳ್ತಿದ್ದಾಗ್ಲೇ ಅಮ್ಮಮ್ಮ ಇದೇ ಶುಕ್ರವಾರ ಸಂದಾಗಿದೆ ಅಂತ ಪುರೋಹಿತರಿಗೆ ಹೇಳ್ತಾ ಇದ್ರು. ನಾನು ಕೇಳಿದೆ ಪುರೋಹಿತ್ರನ ಅಂತ ಹೇಳ್ತಿದ್ದಂಗೆ ಆಯಿತು ಬಿಡು ಕಣವ, ಶುಕ್ರವಾರ ಎಲ್ಲ ಕಾರ್ಯನೂ ಮಾಡಿದ್ರಾಯ್ತು ಗೋವಿಂದ, ಅದೇನೋ 9 ಜನ ಗರ್ಭಿಣಿಯರಿಗೆ ಅಂತ ಹೇಳಿ ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲನೂ ಮಾಡಿಕೊಟ್ಬಿಡು ಅಂತ ಹೇಳ್ತಿದ್ದಂಗೆ ಆಯಿತು ಅಣ್ಣ, ಅದಕ್ಕೇನು ಬೇಕೋ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಕೂಡ ಭದ್ರೇಗೌಡ ಈ ವಿಚಾರ ಕೇಳ್ಬಿಟ್ಟು ತುಂಬ ಡಿಪ್ರೆಷನ್ ಆಗಿಬಿಟ್ಟು ಗರ ಬಡ್ದವ್ರಂಗೆ ಕೂತಿರ್ತಾನೆ. ನಂತರ ಮಗ ಭದ್ರ ಅಂತ ಕರಿತಾ ಇದ್ರು, ಅಳ್ತಾ ಕೂತಿರೋದನ್ನ ನೋಡ್ಬಿಟ್ಟು ವಿದ್ಯಾಗೂ ತುಂಬ ಗಿಲ್ಟ್ ಆಗುತ್ತೆ. ನಂತರ ಅದೇನು ಆಗೋಕ್ಕಿಲ್ವಂತೆ, ಎಲ್ಲ ಪರಿಹಾರ ಮಾಡಿದರೆ ನಮ್ಮ ಔಷಧ ಕುಡಿ ಸಂದಾಕೆ ಬರುತ್ತೆ ಅಂತ ಹೇಳ್ತಿದ್ದಂಗೆ ಇಲ್ದಿರೋ ಮಗು ಹೇಗವ್ವ ಬರುತ್ತೆ ಅಂತ ಟಾಂಗ್ ಕೊಡ್ತಾ ಇರ್ತಾಳೆ. ಅಷ್ಟರಲ್ಲೇ ಶಿವರಾಮೇಗೌಡರು ಭದ್ರೇಗೌಡನ ಹತ್ರ ಬಂದು ಕೂತ್ಕೊಂಡು ಮಗ ಏನಿಲ್ಲ ಮಗ ಯಾಕೆ ಹಿಂಗೆ ಕೂತಿದ್ಯಾ, ಏನಾಯ್ತು ಇವಾಗ ಅಂತ ಹೇಳ್ತಿದ್ದಂಗೆ ಏನಿಲ್ಲ ಅಪ್ಪಯ್ಯ, ನನ್ನ ಮಗಿಗೆ ಕಂಟಕ ಇದೆ ಅಂತ ಹೇಳ್ದಾಗಿಂದ ನನಗೆ ಏನೂ ತೋರಿಸ್ತಾನೆ ಇಲ್ಲ, ಏನು ಮಾಡೋಕ್ಕೂ ಆಯ್ತಾ ಇಲ್ಲ ಅಂತ ಹೇಳ್ತಿದ್ದಂಗ್ಲೇ ಇದಕ್ಕೆ ಯಾಕೋ ಭಯ ಬಿದ್ದೀಯಾ, ಅದನ್ನು ಪರಿಹಾರ ಮಾಡಿಸ್ಬೇಕು ಅಂತಲೇ ಅಲ್ವೇ ನಾವೆಲ್ಲರೂ ಈಗ ಮಾತಾಡ್ತಾ ಇರೋದು, ಇದಕ್ಕೆ ಯಾಕೆ ಭಯ ಬಿದ್ದೀಯೇ ಅಂತ ಹೇಳ್ತಿರ್ತಾನೆ. ಅಮ್ಮಮ್ಮ ಅವನು ಅವ್ರವ್ವನೇ ಹುಟ್ಟು ಬರ್ತಾಳೆ ಅಂತ ಶಾನೆ ಕನಸು ಆಸೆ ಕಟ್ಕೊಂಡು ಕಾಯ್ತವನೇ ಶಿವರಾಮ, ಅದಕ್ಕೆ ಅವನಿಗೆ ಅಷ್ಟೊಂದು ಭಯ ಆಯ್ತಾ ಇದೆ ಅಂದಾಗ ಅವ ಸುಮ್ಮನೆ ಇರು, ನೀನು ಮತ್ತೆ ಅವನನ್ನು ಕುಗ್ಗಿಸ್ಬೇಡ ಅಂತ ಹೇಳ್ತಿರ್ತಾರೆ. ಏನೂ ಆಗೋಕ್ಕಿಲ್ಲ, ನಮ್ಮ ಔಷಧ ಕುಡಿ ಆರೋಗ್ಯವಾಗಿ ಹುಟ್ಟುತ್ತೆ, ಚಿಂತೆ ಮಾಡಬೇಡಿ ಅಂತ ಧೈರ್ಯ ಹೇಳ್ತಾ ಇದ್ದಾಗ ಈಶ್ವರಿ ಮತ್ತು ಚಿತ್ರ ಆಡ್ಕೊಂಡು ನಗ್ತಾ ಇರ್ತಾರೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದ.